hello ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂದರೆ SSC CHS ಅಲ್ಲೂ ಸೆಪ್ಟೆಂಬರ್ ಇದು ಸ್ವಲ್ಪ ನವೆಂಬರ್ ಈ ತಿಂಗಳು ನವೆಂಬರಲ್ಲ ಈ ತಿಂಗಳು 22ನೇ ತಾರೀಕಿಂದ ಎಕ್ಸಾಮ್ ಸ್ಟಾರ್ಟ್ ಆಗೈತೆ. ಮತ್ತು ನೀವು ಮೊನ್ನೆ ನಿಮ್ಮ ಸಿಟಿ ಯಾವ ಬೇಕು ಅವೆಲ್ಲ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಡೇಟ್ ಯಾವ ಬೇಕು ಯಾವಾಗ ಅಂತೇಳಿ. ಈ ಸದ್ದಿದ್ರೆ ನಿಮ್ಗೆ ಅದೇ ಸಿಟಿ ಬಿದ್ದದೋ ಇಲ್ಲಿಕ ಬೇರೆ ಸಿಟಿ ಬಿದ್ದದೋ ಅಂತ ನೋಡ್ಕೋಬೇಕಾಗ್ತದೆ. ಅದು ನೋಡ್ಕೊಳ್ಳೋದು ಹೆಂಗಪ್ಪ ಅಂದ್ರೆ ಮೊದಲನೇದಾಗಿ ನಿಮ್ಮ ಡಾಟಾ ನೋಡ್ಕೊಂಬಿಟ್ಟು ನೀವು ನಿಮ್ಮ ಒಂದು ಗೂಗಲ್ ಕ್ರೋಮ್ ಅಥವಾ ಗೂಗಲ್ ಯಾವುದೋ ಒಂದು ಬಂದುಬಿಟ್ಟು ಇಲ್ಲಿ ನೀವೇನಾದರೂ ಸರ್ಚ್ ಮಾಡ್ಬೇಕಾಗುತ್ತಂದರೆ ನಿಮ್ಮ ಡೇಟು ಸಿಟಿ ನೋಡ್ಕೋಬೇಕಂದ್ರೆ SSC ಲಾಗಿನ್ ಅಂತ ಸರ್ಚ್ ಮಾಡಿ. SSC ಲಾಗಿನ್ ಆದಮೇಲೆ ಫಸ್ಟ್ ಒಂದು ಆಪ್ಷನ್ನೇ ಬರುವಂಥ ಫಸ್ಟ್ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ, ನೋಡ್ತಾ ಇರ್ಬೋದು. ಓಕೆ, ವೇಟ್ ಮಾಡ್ಕೊಳ್ಳಿ. ಓಕೆನಾ, ಈ ರೀತಿ ಒಂದು ವೆಬ್ಸೈಟು ಇಲ್ಲಿ ಬರುತ್ತೆ. ಈ ರೀತಿ ವೆಬ್ಸೈಟ್ ಬಂದಾದಮೇಲೆ ನೀವು ಇಲ್ಲಿ ಏನನ್ನ ಮಾಡ್ಕೋಬೇಕಾಗುತ್ತಪ್ಪ ಅಂತ ಕೇಳೋದಾದರೆ ಇಲ್ಲಿ ನೋಡ್ತಾ ಇರ್ಬೋದು. ನಿಮಗೆ ಒಂದು ಮಾರ್ಕ್ ಮಾಡಿಬಿಟ್ಟು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ. ಈ ಲಾಗಿನ್ ಆ್ಯಂಡ್ ರಿಜಿಸ್ಟರ್ ಅಂತಿದೆ, ನೋಡ್ತಾ ಇರ್ಬೋದು. ಓಕೆ, ಲಾಗಿನ್ ಆ್ಯಂಡ್ ರಿಜಿಸ್ಟರ್ ಇರುತ್ತಲ್ಲ, ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ರೀತಿ ಬರುತ್ತೆ. ಓಕೆ, ಈ ಲಾಗಿನ್ ಮೇಲೆ ಕ್ಲಿಕ್ನ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ನ ಮಾಡ್ಕೊಂಡಾದ್ಮೇಲೆ ನೀವು ಇಲ್ಲಿ ಏನನ್ನ ನೀವು ಫಿಲ್ನ ಮಾಡಬೇಕಾಗುತ್ತೆ ಅಂತ ನೋಡೋದಾದರೆ ಓಕೆ, ನೋಡ್ತಾ ಇರ್ಬೋದು. ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕ್ಕೊಳ್ಳಿ, ಆಮೇಲೆ ಪಾಸ್ವರ್ಡ್ನ ಹಾಕೊಂಡ್ಬಿಟ್ಟು ಇಲ್ಲಿ ನೀವು ಕ್ಯಾಪ್ಚನ ಇಲ್ಲಿ ಕಾಣ್ತಿರುವಂಥ ಒಂದು ಕ್ಯಾಪ್ಚಾ ಇದಲ್ಲ, ಈ ಒಂದು ಕ್ಯಾಪ್ಚನ ನೀವು ಇಲ್ಲಿ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಲಾಗಿನ್ನ ಕೊಡಿ. ನಾನು ಲಾಗಿನ್ನ ಕೊಡ್ತಾ ಇದ್ದೇನೆ, ನೋಡ್ತಾ ಇರೋವಂಥದ್ದು. ಈಗ ನನ್ನ ಒಂದು ರಿಜಿಸ್ಟರ್ ನಂಬರ್ನ ಹಾಕೊಂಡ್ಬಿಟ್ಟು ಇಲ್ಲಿ ಪಾಸ್ವರ್ಡ್ನ ನಾನು ಎಂಟ್ರಿ ಮಾಡ್ತಾ ಇರೋವಂಥದ್ದು. ಪಾಸ್ವರ್ಡ್ ಎಂಟ್ರಿ ಆದಮೇಲೆ ಇಲ್ಲಿ ಕ್ಯಾಪ್ಚಾನ ನೀವು ಆ್ಯಡ್ ಮಾಡಿ. ಕ್ಯಾಪ್ಚಾ ಓಕೆ, ಕ್ಯಾಪ್ಚಾ ಕರೆಕ್ಟಾಗಿ ಆ್ಯಡ್ ಮಾಡೋಕ್ಕೂ ಇಲ್ಲಿಕಂದ್ರೆ ಅದು ಲಾಗಿನ್ ಆಗಲ್ಲ. ಓಕೆ, ಲಾಗಿನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋದ್ರಿಂದ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ನಿಮ್ಮ ಒಂದು ಡೀಟೇಲ್ಸ್ ಇಲ್ಲಿ ಶೋ ಆಗ್ತಿರೋವಂಥದ್ದು ನೋಡ್ತಾ ಇರ್ಬೋದು. ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಬರ್ತಾ ಇದೆ. ಓಕೆ, ಇಲ್ಲಿ ನಿಮಗೆ ಒಂದು ಫುಲ್ ಒಂದು ಬಾಕ್ಸ್ನಲ್ಲಿ ತೋರಿಸ್ತಾ ಇರುವಂಥದ್ದು ಇಲ್ಲಿ ನಿಮ್ಮ ಜಿಮೇಲ್ ಆಗಿರಬಹುದು, ಇಲ್ಲಿ ನಿಮ್ಮ ನೇಮು, ಫಾದರ್ಸ್ ನೇಮು, ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ಶೋ ಆಗ್ತದೆ. ಓಕೆ, ಇದನ್ನೆಲ್ಲ ಬಿಟ್ಟುಬಿಟ್ಟು ನೀವು ಈಗ ಏನಕ್ಕೆ ಕ್ಲಿಕ್ನ ಮಾಡ್ಕೋಬೇಕು ಅಂದರೆ ಇಲ್ಲಿ ಅಡ್ಮಿಷನ್ ಸರ್ಟಿಫಿಕೇಟ್ ಅಂತ ಒಂದು ಇದು ಇದೆ, ನೋಡ್ತಾ ಇರುವಂಥದ್ದು. ಓಕೆ, ನಿಮಗೆ ಇದು ಮಾರ್ಕ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೇನೆ. ಓಕೆ, ಇಲ್ಲಿ ಅಡ್ಮಿಷನ್ ಸರ್ಟಿಫಿಕೇಟ್ ಒಂದು ಬಾಕ್ಸಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾನಿಲ್ಲ, ಇದ್ರ ಮೇಲೆ ಜಸ್ಟ್ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡ್ಕೊಂಡಾದ್ಮೇಲೆ ನಿಮಗೆ ಒಂದು ಇಲ್ಲಿ ನೋಡ್ತಾ ಇರೋವಂಥದ್ದು ನಿಮಗೆ ಏನಾದ ಇಲ್ಲಿ ತೋರಿಸುತ್ತಪ್ಪ ಅಂತ ಹೇಳಿದ್ರೆ ಇಲ್ಲಿ ಎಕ್ಸಾಮಿನೇಷನ್, ಆಮೇಲೆ ಎಕ್ಸಾಮಿನೇಷನ್ ಇಯರ್ ಅಂತ ತೋರಿಸುತ್ತೆ. ಇಲ್ಲಿ ನೀವೇನು ಸೆಲೆಕ್ಟ್ ಮಾಡ್ಕೋದು, ಎಕ್ಸಾಮಿನೇಷನ್ ಇಯರ್ ಮೇಲೆ ಬಂದುಬಿಟ್ಟು CHS ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಿಮ್ಮ ಎಕ್ಸಾಮಿನೇಷನ್ ಇಯರ್ ಅಂತ ಇಲ್ಲಿ ನಿಮಗೆ ಬರುತ್ತಾ ಇದೆಯಲ್ಲ, ಇಲ್ಲಿ ನೀವು ಏನು ಸೆಲೆಕ್ಟ್ ಮಾಡ್ಕೋದು ಅಂದರೆ 2025 ನಡೆಯುವಂಥ ಎಕ್ಸಾಮ್ ಬರುತ್ತಲ್ಲ ಅದನ್ನೇ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನೋಡ್ತಾ ಇರೋವಂಥ ನೀವೇ ಮಾಡ್ಕೋಬೋದು ಅಂದರೆ ಇಲ್ಲಿ ಚೆಕ್ ಡೇಟಸ್ ಅಂತೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಬ್ಯಾಕ್ ಆಯಿತು. ಓಕೆ, ಈ ರೀತಿ ಚೆಕ್ ಡೇಟಸ್ ಕೊಟ್ಟಾದ್ಮೇಲೆ ಇಲ್ಲಿ ನೋಡ್ತಾ ಇರುವಂಥದ್ದು ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ಶೋ ಆಗ್ತಾ ಇರೋವಂಥದ್ದು ಇಲ್ಲಿ ನಿಮಗೆ ಮಾರ್ಕ್ ಮಾಡಿಬಿಟ್ಟು ನಾನು ತೋರಿಸ್ತಾ ಇರುವಂಥದ್ದು ಇಲ್ಲಿ ನಿಮ್ಮ ನೇಮ್ ಆಗಿರಬಹುದು, ಆ ರೀತಿ ಮತ್ತು ನಿಮ್ಮ ಪೇರೆಂಟ್ಸ್ ಹೆಸರು, ರಿಜಿಸ್ಟರ್ ನಂಬರ್ ಇರ್ಬೋದು, ನಿಮ್ಮ ಡೇಟ್ ಎಲ್ಲಿದೆ, ನಿಮ್ಮ ಯಾವೊಂದು ಎಕ್ಸಾಮ್ ಸೆಂಟ್ರಲ್ಲಿ ಬಿದ್ದಿರುವಂಥದ್ದು ಅಂತ ಇಲ್ಲಿ ಫುಲ್ ಡೀಟೇಲ್ ಆಗಿ ನಿಮಗೆ ತೋರಿಸುತ್ತೆ. ಇಲ್ಲಿ ನೀವು ನೋಡ್ಕೊಂಡಿರುವಂಥ ಯಾವ ಡೇಟಿಗೆ ಬಿದ್ದೆ ಅಂತ ಗೊತ್ತಾಗುತ್ತೆ. ಶಿಫ್ಟ್ನ ನಿಮಗೆ ಒಂದು 3-4 ದಿನ ಎಕ್ಸಾಮ್ ಇರುತ್ತಲ್ಲ ಅದು ಒಂದು ಡೇಟಲ್ಲಿ ಕೊಡ್ತಾರೆ, ಹೀಗೆ ಕೊಡೋದಿಲ್ಲ. ನಿಮ್ಮ ಎಕ್ಸಾಮ್ ಯಾವಾಗ ಬಿದ್ದಿರ್ತಲ್ಲ ಆ ದಿನಾಂಕ ಹಿಂದಿನ ಒಂದು 3 ಅಥವಾ 2 ದಿನದಲ್ಲಿ ಒಂದು ಹಾಲ್ ಟಿಕೆಟ್ನ ಬಿಡ್ತಾರೆ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಫ್ರೆಂಡ್ಸ್ ಎಲ್ಲ ಯಾರ್ಯಾರು ಎಕ್ಸಾಮ್ ರೆಡಿ ಆಗ್ತಾರೋ ಅವರಿಗೆ ಇದನ್ನು ಬಿಡ್ರಿ ಅಂದಾಗ ಅವ್ರಿಗೆ ಗೊತ್ತಾಗುತ್ತೆ ಆ ಎಕ್ಸಾಮ್ದಾಗ ಯಾವ ಡೇಟಿನ ಹೋಗ್ಬೇಕು ಅನ್ನೋದು ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಮತ್ತೆ ಮುಂದಿನ ಒಂದು ವಿಡಿಯೋಲಿ ಸಿಗೋಣ ಅಂತ ಇವತ್ತಿನ ಒಂದು ವಿಡಿಯೋನ ಇಲ್ಲೇ ಮುಗಿಸ್ಲಿಕ್ಕತ್ತೀನಿ. ಧನ್ಯವಾದಗಳು.